ಬೇಲಲ್ಲಿರೋರು ಯಾರು? ಸಿದ್ದರಾಮಯ್ಯ ಅವರು ಬೇಲಲ್ಲಿದ್ದಾರಾ? ಈ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಿರಲ್ಲ, ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು. ಅವ್ರು ಬೇಲಲ್ಲಿರೋರು, ಸಿದ್ದರಾಮಯ್ಯ ಬೇಲಲ್ಲಿಲ್ಲ. ಆ್ಯಕ್ಚುಲಿ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು. ಇಷ್ಟೆಲ್ಲ ಮಾತಾಡ್ತಾರಲ್ಲ, ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗಿರೋದು. ಏನಿಗೆ ಅವ್ರು ಬೇಲಲ್ಲಿರೋರು, ಬೇಲ್ ತೊಗೊಂಡಿದ್ದಾರೆ ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು. ಎಲ್ಲ ಭಾಳ ಜನ ಇದ್ದಾರೆ. ಈಗ ಅವರೆಲ್ಲ ಯಾರು ಮಾತಾಡ್ತಾ ಇಲ್ಲಲ್ಲ, ಕುಮಾರಸ್ವಾಮಿ ತಾನೇ ಮಾತಾಡ್ತಾ ಇರೋದು. ಈಗ ಮಾತಾಡ್ತಾರೋ ಯಾರು? ಈಗ ನಾನೇ ಕಳ್ಳ ಆಗ್ಬಿಟ್ಟು ನಾನೇ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕಾಗ್ತದ? ಹಂಗಿಲ್ಲ ಹೇಳೋದು ನಾನು. ಈಗ ಅವರು ಬೇಲಲ್ಲಿರೋರು. ಯಾವ ನೈತಿಕ ಆಗ್ತಿದೆ ಕುಮಾರಸ್ವಾಮಿಗೆ ಮಾತಾಡೋಕ್ಕೆ? ಯಾವ ನೈತಿಕ ಹಾಕಿದೆ ಕುಮಾರಸ್ವಾಮಿಗೆ ಮಾತಾಡೋಕ್ಕೆ? ಮೊದಲೇ ಅವ್ರು ರಾಜೀನಾಮೆ ಕೊಡೋಕೆ ಹೇಳಿ, ಆಮೇಲೆ ಮಾತಾಡಲಿ. ರಾಜೀನಾಮೆ ಅವ್ರು ಕೊಡಲಿ ಮೊದಲೇ. ಅವ್ರು ಮೊದಲೇ ಕೊಡಲಿರಿ ಅವರು, ಆಮೇಲೆ ಮಾತಾಡುವ. ಮೊದಲೇ ಕೊಡಲಿ ಅವರು, ಮೊದಲೇ ರಾಜೀನಾಮೆ ಕೊಡಲಿ ಕುಮಾರಸ್ವಾಮಿ ಅವರು. ಭಾಳ ದೊಡ್ಡ ಸತ್ಯ ಹರಿಶ್ಚಂದ್ರಗೆ ಮಾತಾಡ್ತಾರೆ, ಮೊದಲೇ ರಾಜೀನಾಮೆ ಕೊಟ್ಟು ಬರಲಿ. ಎಲ್ಲರಿಗೂ ಗೊತ್ತಿದೆ ಏನಿದ್ದಾರೆ ಅವರು ಅಂತ. ಇಲ್ಲ ಹೇಳೋದು ಅಂತ ಸತ್ಯ ಹರಿಶ್ಚಂದ್ರ ರಾಜೀನಾಮೆ ಕೊಟ್ಟು ಬರಲಿ, ರಾಜೀನಾಮೆ ಕೊಟ್ಟು ಮಾತಾಡಲಿ. ಯಾರು? ಈಗ BJP-ಯವರು ಯಾರ್ಯಾರು ರಾಜೀನಾಮೆ ಕೊಡ್ತಾರೆ ಅವ್ರದ್ದೆಲ್ಲ ಸ್ವಲ್ಪ ದಿನ ಕಾದು ನೋಡಿ. ಸ್ವಲ್ಪ ಒಬ್ಬರದಾಗಿ ಎಲ್ಲರೂ ಆಚೆ ಬರ್ತದೆ. ಏನೇನು ಬರ್ತಾರೆ ನೋಡ್ತಾ ಇಡಿ. ಸ್ವಲ್ಪ ಕಾದು ನೋಡಿ. ಎಲ್ಲ ಗಾಜಿದ ಮನೆಯಲ್ಲಿ ಕೂತಿರೋದು. ಒಪ್ಪಂದ ಅಂತ ಇಲ್ಲ, ಸ್ವಲ್ಪ ದಿನ ಕಾದು ನೋಡಿ. ಸಿದ್ದರಾಮಯ್ಯ ಅವರ ಮೂಢ ಹಗರಣ ಯಾವಾಗ ಬಂತು ಅವಾಗ ನಿಮ್ಮ ಸರ್ಕಾರ ಜಾಗೃತಿ ಆಯ್ತು. ಏಕಾಏಕಿ ಅವ್ರದ್ದು ಆ ಹಗರಣ ಇದೆ, ಈ ಹಗರಣ ಇದೆ, ಅಲ್ಲಿ ತನಕ ಒಂದು ಕಾಂಪ್ರಮೈಸ್ ಇತ್ತು. ನಿಮ್ದು ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ಈಗ ಮೂಡದಲ್ಲಿ ನಾನು ಕೇಳ್ತೀನಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ಸಿದ್ದರಾಮಯ್ಯ ಪಾತ್ರ ಏನಿದೆ ಎಲ್ಲರೂ ಗೊತ್ತಿರೋದು. ನನಗಿಲ್ಲ, ನನಗಿಂತ ಎಲ್ಲ ಇಡೀ ರಾಜ್ಯದ ಜನಕ್ಕೆ 7 ಕೋಟಿ ಜನತೆಗೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಪಾತ್ರ ಇಲ್ಲ ಅಂತ. ಇದು ಬೇಕಂತ ಅವ್ರ ಪೊಲಿಟಿಕಲ್ ಪಾಪ್ಯುಲಾರಿಟಿ ಸಹಿಸೋಕ್ಕಾಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಏನಾಗಿದೆ, ಒಬ್ಬ ಅಹಿಂದ ಮುಖ್ಯಮಂತ್ರಿ ಯಾರು ದೇವರಾಜ ಆದಮೇಲೆ 2ನೇ ಬಾರಿ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ಈ ಸಿದ್ದರಾಮಯ್ಯ ಅವರು ಆಗಿದ್ದಾರೆ. ಆ ಕಾರಣಕ್ಕೆ ಇದೆಲ್ಲ ಸಹಿಸೋಕ್ಕಾಗ್ತಾ ಇಲ್ಲ ಅವರು. ಅದ್ರ ಜೊತೆ ಏನಾಗಿದೆ, ಅದು ಒಂದೇ ಇಲ್ಲ. BJP-ಯವ್ರಿಗೆ ಏನಕ್ಕೆ ಸಹಿಸೋಕ್ಕಾಗ್ತಾ ಇಲ್ಲ ಅಂದರೆ, ಅದ್ರ ಜೊತೆಯಲ್ಲಿ ಮೊನ್ನೆ ನಾವು ಸಂಖ್ಯೆ ಕಡಿಮೆ ಬಂದಿರ್ಬೋದು. ನಮಗೆ ನಾವು 1ರಿಂದ 9ಗೆ ಹೋಗಿದ್ದೀವಿ. ಪರ್ಸೆಂಟ್ ಆಫ್ ವೋಟ್ ನೋಡಿ, ನಮಗೆ 10% 2019 ಮತ್ತು 2024 ನೋಡಿ 10% ವೋಟ್ ಜಾಸ್ತಿ ತೊಗೊಂಡಿದ್ವಿ ನಾವು. ಅದನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಅವ್ರ ಟಾರ್ಗೆಟ್ ಇಷ್ಟೇ ಬಾಸು, ಈ ಗ್ಯಾರಂಟಿಯನ್ನು ನಿಲ್ಲಿಸಬೇಕು, ಈ 5 ಗ್ಯಾರಂಟಿಯನ್ನು ನಿಲ್ಲಿಸಬೇಕು. ಈಗ ತನಿಖೆ ಕೊಟ್ಟಿದ್ದಾರೆ, ತನಿಖೆ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ಈಗ ಸಿದ್ದರಾಮಯ್ಯನ ಆರೋಪಿ ಅಂತ ಹೇಳಿಲ್ಲ ತಾನೆ ಕೋರ್ಟು.